ಸ್ವಾಮೀಜಿ ಅವರು ಹೇಳಿದಂಥ ಈ ವಿಷಯದ್ದು ಒಂದು ಸರಳ ವಿವರಣೆ ಇದೆ, ಹೇಳ್ತೇನೆ. ಹೇಗಿದೆ ಅಂದರೆ, ಒಂದು ಸಾರಿ ಮೆಮರಿ ಟೆಸ್ಟಿಗೆ ಹಾಕಿದ್ರು. 25 ವಸ್ತು ಮೆಮರಿ ಟೆಸ್ಟಿಗೆ ಹಾಕಿದ್ರು. ಆ 25 ವಸ್ತುನೂ ಒಬ್ಬನು ಗುರ್ತ ಮಾಡಿಬಿಟ್ಟ, ಬುದ್ಧಿವಂತ ಇದ್ದ. 25 ವಸ್ತುನೂ ಗುರ್ತ ಮಾಡಿಬಿಟ್ಟ. ಆಮೇಲೆ ಆ ಮೆಮರಿ ಟೆಸ್ಟಿಗೆ ಹಾಕಿದವ್ರು ಹೇಳಿದ್ರಂತೆ, ನೀವು ಒಂದು ವಸ್ತು ಗುರ್ತ ಮಾಡಲಿಲ್ಲ ಅಂತ. ಇಲ್ಲ, 25 ಕಂಡು ಹಿಡಿದಿದ್ದೇನೆ ಅಂತ. ಇಲ್ಲ, ಅದನ್ನೆಲ್ಲ ಯಾವ್ದು ತೆರೆದು ತೋರಿಸಿದಂಥ ಬೆಳಕಿದೆಯೋ, ಆ 25 ವಸ್ತು ಹರಡಿ ಹಾಕಿದ್ರಲ್ಲ, ಅದನ್ನು ತೋರಿಸಿದಂಥ ಬೆಳಕು ಮಾತ್ರ ನೀನು ಹೇಳಲಿಲ್ಲ ಅಂತ ಹೇಳಿದೆ. ಹಾಗೆ ಈ ಆತ್ಮ, ಈಗ ನಾನು ನೋಡ್ತೇನೆ ಅಂತ ನಾನು ಹೇಳ್ತೇನೆ, ಆದರೆ ನೋಡ್ತಾ ಇದ್ದಿದ್ದು ನಾನಲ್ಲ. ಆದರೆ ಅದು ಆ ಸಾಕ್ಷಿ ಇದ್ದಿದ್ದರಿಂದ ನಾನು ನೋಡ್ತಾ ಇದ್ದೇನೆ. ಈಗ ಸೂರ್ಯನ ಬೆಳಕಿದ್ದರಿಂದ ನಾನು ನೋಡ್ತಾ ಇದ್ದೇನೆ. ನಿಜವಾಗಂದರೆ ಈ ಸೂರ್ಯ ಇದಕ್ಕೆಲ್ಲ ಸೃಷ್ಟಿಗೆ ಕಾರಣ ಆಗಿದ್ದಾನೆ. ಆದರೆ ಅವನಿಗೆ ಯಾವುದೋ ಅಂಟ್ಕೊಳ್ಳಿಲ್ಲ. ಇಲ್ಲಾದಂಥ ಪ್ರವಾಹವೋ ಅಥವಾ ಇಲ್ಲಾದಂಥ ಯಾವುದೇ ಸಂಗತಿಗಳು ಅವನಿಗೆ ದುಃಖವೂ ಇಲ್ಲ, ಸುಖವೂ ಇಲ್ಲ. ಅವನ ಸನ್ನಿಧಿ ಮಾತ್ರದಿಂದ ಇದೆಲ್ಲ ಹೇಗೆ ಉಂಟಾಗಿದೆಯೋ ಹಾಗೆ ತನ್ನೊಳಗೊಂದು ಆ ಪರಮಾತ್ಮ ವಸ್ತು ಇದೆ. ಆತ್ಮ ಅಥವಾ ಪರಮಾತ್ಮ ಆ ವಸ್ತು ಇದೆ. ಆದ್ದರಿಂದ ಇದ್ರ ಜೀವನ ನಡೆದಿದೆ. ಇದು ಸತ್ಯ ಅಲ್ಲ, ಮಿಥ್ಯ. ಹೀಗೆ ತಿಳಿಯೋದೇ ಜ್ಞಾನ ಅಂತ ಹೇಳ್ತಾರೆ. ಬುದ್ಧಿಗ್ರಾಹ್ಯ ಮತೀಂದ್ರಿಯಂ ಅಂತ ಬರುತ್ತೆ. ದೃಶ್ಯತೆ ಇತ್ತು ಅಗ್ರಯಾ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ಕಠೋಪನಿಷತ್ತಲ್ಲಿ ಬರುತ್ತೆ. ಬೇರೆ ಉಪನಿಷತ್ ಮನಸೈ ವೇದ ಆಪ್ತವ್ಯಂ ಅಂತ ಬರುತ್ತೆ. ಅದೆಲ್ಲ ಮಂತ್ರಗಳ ಅರ್ಥ ಬುದ್ಧಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಆ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಬೇಕು ಎಂಬ ಮಾತಿಗೆ ಅರ್ಥ ಬುದ್ಧಿ ಪರಿಚ್ಛಿನ್ನವಾಗಿ ಮಾಡಬೇಕು ಅಂತ ಅರ್ಥ ಅಲ್ಲ. ಬುದ್ಧಿಗೂ ಸಾಕ್ಷಿಯಾಗಿರುವ ಚೈತನ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದು ಸೂಕ್ಷ್ಮ ಬುದ್ಧಿ ಬೇಕು. ಬುದ್ಧಿಯಿಂದ ಅದನ್ನು ವಿಶೇಷ ಆಕಾರವಾಗಿ ಮಾಡಿಕೊಳ್ಳುವಂಥದ್ದಲ್ಲ. ಬುದ್ಧಿಗೂ ಮೀರಿದಂತಹ ಚೈತನ್ಯ ಎಂಬುದಾಗಿ ಬುದ್ಧಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಅರ್ಥವೇ ಹೊರತು ಹಾಗೆಂಬುದಾಗಿ ಅಲ್ಲ. ಯಾಕಂದರೆ ಅಲ್ಲಿ ಇದು ಆ ಮಂತ್ರದ ವಿಸ್ತಾರವಾಗಿತ್ತು. ಪ್ರತಿಬೋಧ ವಿದಿತಂ ಮತಂ ಅನ್ನುವ ಮಂತ್ರದಲ್ಲಿ ಪ್ರತಿಬೋಧ ವಿದಿತಂ ಅಂದಾಗ ಬೋಧಂ ಪ್ರತಿಬೋಧಂ, ಎಲ್ಲ ಆಲೋಚನೆಗಳಲ್ಲಿಯೂ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅದಕ್ಕೆ ಅರ್ಥ. ಆಲೋಚನೆಗಳಲ್ಲಿ ಅರ್ಥ ಮಾಡಿಕೊಳ್ಳೋದು ಅಂದರೆ ಏನರ್ಥ? ಆಲೋಚನೆಗಳ ಸಾಕ್ಷಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ. ಹಾಗೆ ಇಲ್ಲದಿದ್ದರೆ ಆಲೋಚನೆ ಅಂದರೆ ಏನು? ಈಗೊಂದು ವಾಚ್, ಇದನ್ನು ನಾನು ಆಲೋಚನೆ ರೂಪದಲ್ಲಿ ನೋಡ್ತಿದ್ದೇನೆ ಅಂದರೆ ವಾಚಿನ ಆಕಾರವನ್ನು ಪಡ್ಕೊಳ್ತಾ ಇದೆ. ಆವಾಗಲೇ ನಮ್ಗೆ ಜ್ಞಾನ ಆಗೋದು. ಘಟಜ್ಞಾನ, ಪಟಜ್ಞಾನ, ವೃಕ್ಷಜ್ಞಾನ ಆಗಬೇಕಾದ್ರೆ ಆಕಾರ ಪಡ್ಕೊಳ್ಬೇಕು. ಈಗ ಆತ್ಮಜ್ಞಾನವು ಅದೇ ರೀತಿ ಆಕಾರ ಪಡ್ಕೊಂಡು ಆಗೋದಾದರೆ ಆತ್ಮ ಪರಿಚ್ಛಿನ್ನವಾಯ್ತಲ್ಲ. ಪರಿಚ್ಛಿನ್ನವಾದದ್ದು ನಾಶವಾಗತ್ತೆ ಅನ್ನೋದು ಲೋಕ ನಿಯಮ. ದೇಶಕಾಲ ಪರಿಚ್ಛಿನ್ನವಾದದ್ದು ಕಾಲದಲ್ಲಿ ದೇಶದಲ್ಲಿ ನಷ್ಟವಾಗಿ ಹೋಗುತ್ತದೆ ಅಂತ. ಆತ್ಮ ನಷ್ಟವಾಯಿತು. ಅವಿನಾಶಿ ತದ್ವಿಧಿ ಏನು ಸರ್ವಮಿದಂ ತತ್, ಅವಿನಾಶಿ ಹೇಗಾಯ್ತದು? ಆದ್ದರಿಂದ ಒಂದು ಬುದ್ಧಿಯ ಆಕಾರದಲ್ಲಿ ಅದನ್ನು ತಿಳಿಯುವಂಥದ್ದಲ್ಲ. ಬುದ್ಧಿಗೂ ಹಿಂದಿರುವ ಚೈತನ್ಯ ಎಂಬುದಾಗಿ ತಿಳಿಬೇಕು. ಅದಕ್ಕೂ ಬುದ್ಧಿಯೇ ಬೇಕು ಅಫ್ಕೋರ್ಸ್. ಆದರೆ ಸೂಕ್ಷ್ಮವಾದಂತಹ ಬುದ್ಧಿ, ಗುರುಶಾಸ್ತ್ರ ಸಂಸ್ಕಾರವನ್ನು ಹೊಂದಿದ ಬುದ್ಧಿ ಬೇಕು ಅಷ್ಟೆ. ಗುರುವಿನ ಸನ್ನಿಧಿ ಅಂದರೆ ಅವರು ಉಪದೇಶದ ಸನ್ನಿಧಿಯಲ್ಲಿ ಇರಬೇಕು ಅಂತ. ಅಂದರೆ ಎಷ್ಟೋ ಸಲ ಏನಾಗ್ತದೆ, ಗುರುಗಳ ಜೊತೆಗಿರ್ತಾರೆ ಶಿಷ್ಯರು, ಆದರೆ ಅವರು ಉಪದೇಶದ ಜೊತೆಗಿರಲ್ಲ. ಅದರಿಂದ ಪ್ರಯೋಜನ ಆಗಲ್ಲ. ನೀವು ಎಲ್ಲಿದ್ದೀರಿ ಅನ್ನೋದಕ್ಕಿಂತ ಅವರು ಏನು ಉಪದೇಶ ಕೊಟ್ಟಿದ್ದಾರಲ್ಲ, ಅದು ಕೃಷ್ಣ ಅದನ್ನೇ ಒಪ್ಪಿಕೊಳ್ಳಲ್ಲ. ಅದು ಉಪನಿಷತ್ತು ಹಾಗೇ ಹೇಳುತ್ತೆ, ಅವನೆಲ್ಲ ಲೌಕಿಕ ವ್ಯವಹಾರಗಳನ್ನು ಬಿಟ್ಟು ಹೋಗಬೇಕು ಅಂತ. ಆದರೆ ಕೃಷ್ಣ ಹೇಳ್ತಾನೆ ಲೌಕಿಕ ವ್ಯವಹಾರ ಮಧ್ಯದಲ್ಲಿಯೂ ಸಾಧ್ಯ ಇದೆ ಅಂತ ಹೇಳ್ತಾನೆ. ಇಲ್ಲಿ ನಾವು ಆ ಮತವನ್ನು ಹಿಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಅದು ಎಲ್ರಿಗೂ ಸಾಧ್ಯ. ಜನಕರಂತ ದೃಷ್ಟಾಂತವನ್ನೇ ಕೊಡ್ತಾನೆ. ಹೌದು, ಅದೇ ಆ ದೃಷ್ಟಿಯಿಂದ ಹಾಗಿಲ್ಲ. ಆದರೆ ವೇದಾಂತಕ್ಕೆ ಸೀಮಿತವಾದಂತಹ ಜೀವನ ನಡೆಸುವಾಗ ವ್ಯವಹಾರ ಕಡಿಮೆ ಮಾಡಿಕೊಳ್ಬೇಕು. ಅಂದರೆ ಆತ್ಮ ಸಾಕ್ಷಾತ್ಕಾರದ ಸಾಧನೆ ತೀವ್ರವಾಗ್ತಾ ಇದ್ದ ಹಾಗೆ ವ್ಯವಹಾರವನ್ನು ಕಡಿಮೆ ಮಾಡಿಕೊಳ್ಬೇಕು. ಇದು ಇಲ್ದಿದ್ರೆ ಏನಾಗುತ್ತೆ, ಎರಡನ್ನು ನಡೆಸಲಿಕ್ಕಾಗಲ್ಲ. ಒಂದು ಅಹಂಕಾರವನ್ನು ಬದಿಗೆ ಸರಿಸೋ ಪ್ರಯತ್ನ, ಇನ್ನೊಂದು ಅಹಂಕಾರವನ್ನು ಪುಷ್ಟಿಗೊಳಿಸೋ ಪ್ರಯತ್ನ. ಎರಡು ಒಟ್ಟಿಗೆ ಹೇಗಾಗುತ್ತೆ? ಅದು ಎರಡು ಒಟ್ಟಿಗೆ ನಿದ್ದೆ ಮಾತ್ರನೂ ಲೂಸ್ ಮೋಷನ್ ಎರಡು ತಗೊಂಡಾಗುತ್ತೆ. ಅದು
ಎರಡು ಕಾರ್ಯ ಆಗಲ್ಲ. ಆದ್ದರಿಂದ ಒಬ್ಬನು ಅಧ್ಯಾತ್ಮದಲ್ಲಿ ತೀವ್ರವಾದ ಸಾಧನೆ ಮಾಡಬೇಕು ಅಂದರೆ ತನ್ನ ಸ್ವಧರ್ಮಕ್ಕೆ ಸೀಮಿತವಾದ ವ್ಯವಹಾರಗಳನ್ನಷ್ಟೇ ಇಟ್ಟುಕೊಳ್ಬೇಕು. ಜೀವನೋಪಾಯಕ್ಕೆ ಬೇಕಾದ ಬೇಸಿಕ್ ವ್ಯವಹಾರ, ಅದೊಂದು ರೀತಿ ಸನ್ಯಾಸ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಇರತಕ್ಕಂಥ ಸನ್ಯಾಸ. ಸರ್ವಾರಂಭ ಪರಿತ್ಯಾಗಿ ಅಂತ ಕೃಷ್ಣ ಪದೇ ಪದೇ ಹೇಳ್ತಾನೆ. ಆರಂಭ ಅಂದರೆ ಪ್ರಾಜೆಕ್ಟ್ಸ್, ನ್ಯೂ ಪ್ರಾಜೆಕ್ಟ್ಸ್. ನಾನು ಆ ಬಿಲ್ಡಿಂಗ್ ಕಟ್ಟಬೇಕು, ಈ ಬಿಲ್ಡಿಂಗ್ ಕಟ್ಟಬೇಕು, ಆ ಕಾರ್ಯಕ್ರಮ ಮಾಡಬೇಕು, ಇದನ್ನೆಲ್ಲ ಇಟ್ಟುಕೊಂಡು ಅಧ್ಯಾತ್ಮ ಸಾಧನೆ ಸಾಧ್ಯ ಇಲ್ಲ. ಯಾಕಂದರೆ ಅದೆಲ್ಲ ಇಟ್ಕೊಳ್ಳುವಾಗ ಅಹಂಕಾರದ ಪುಷ್ಟಿ ಆಗಲೇಬೇಕು. ನಾನು ಬಾಸ್ ಆಗಬೇಕು, ನಾನು ಓನರ್ ಆಗಬೇಕು, ಮತ್ತೊಂದು ಆಗಬೇಕು. ಅದು ಅಹಂಕಾರವನ್ನು ಪುಷ್ಟಿಗೊಳಿಸೋದು. ಇದು ಅಹಂಕಾರ ಸುಳ್ಳು, ಅಹಂಕಾರ ಮಿಥ್ಯಾ ಅಂತ ಹೇಳೋದು. ಎರಡು ಹೆಂಗಾಗುತ್ತೆ? ಹಾಂ, ಹೌದು. ಅವನು ಜ್ಞಾನಿ ಆದಮೇಲೆ ರಾಜ್ಯಭಾರವನ್ನಾದರೂ ಮಾಡಲಿ ಅಥವಾ ವಿರಕ್ತನಾದರೂ ಇರಲಿ, ಸಂಬಂಧ ಇಲ್ಲ. ಜ್ಞಾನ ಆಗೋಲ್ಲಿವರೆಗೆ ವ್ಯವಹಾರವನ್ನು ಕಡಿಮೆಗೊಳಿಸಲಿಕ್ಕೇ ಬೇಕು. ಅಥವಾ ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಸ್ವಧರ್ಮದಲ್ಲಿ ಅಂಟುಕೊಳ್ಳಬೇಕು ಅಂತ. ಈ ಪರಧರ್ಮ ಯಾವತ್ತೂ ಕೂಡ ಅಹಂಕಾರ ಪೋಷಿಸುವ ಕೆಲಸ. ಸ್ವಧರ್ಮದಲ್ಲಿ ಅಹಂಕಾರಕ್ಕೆ ಒಂದು ಲಿಮಿಟೇಷನ್ಸ್ ಇರ್ತದೆ. ಅದನ್ನು ಮಾಡ್ತಾನೂ ಅಧ್ಯಾತ್ಮ ಸಾಧನೆ ಮಾಡ್ಬೋದು. ಸ್ವಧರ್ಮ ಅಂದರೆ ಗೊತ್ತಾಯ್ತಲ್ಲ, ಅದು ನಮಗೆ ತುಂಬ ತ್ರಾಸಾಗಲ್ಲ. ಪರಧರ್ಮ ಯಾವತ್ತೂ ಕೂಡ ಸ್ಟ್ರೆನ್, ಆ ಸ್ಟ್ರೆನ್ ಇಟ್ಟುಕೊಂಡು ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹತ್ರ. ಅಂದರೆ ನಾನು ಸಿದ್ಧನಾಗಿದ್ದೇನೋ ಇಲ್ಲ ಅನ್ನೋ. ಹಾಂ ಹಾಂ, ಹೌದು, ಕರೆಕ್ಟ್, ಒಳ್ಳೆ ಪ್ರಶ್ನೆ. ನಿಮಗೆ ಯಾವ ವ್ಯವಹಾರವನ್ನು ಮಾಡುವಾಗ ಮಾನಸಿಕ ಒತ್ತಡ, ಬೇಸರ, ಟೆನ್ಷನ್ನು, ಸ್ಟ್ರೆಸ್ಸು ಇರೋದಿಲ್ವೋ ಅಲ್ಲಿವರೆಗೆ ವಲ್ನರೇಬಲ್ ನಿಮ್ಮ ಲಿಮಿಟ್. ಅದನ್ನು ದಾಟಿ ನೀವು ಹೋಗ್ತಿದ್ದೀರಿ ಅಂದರೆ ನೀವು ಸ್ವಭಾವವನ್ನು ಮೀರಿ ಹೋಗ್ತಿದ್ದೀರಿ ಅಂತಲೇ ಅರ್ಥ. ಲೋಕಸಂಗ್ರಹ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಇದು ಬಹಳ ಮುಖ್ಯವಾದ ವಿಷಯ. ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸೋಷಿಯಲ್ ಸರ್ವೀಸೇ ಲೋಕಸಂಗ್ರಹ ಅಂತ. ಕೃಷ್ಣ ಹಾಗೆ ಹೇಳ್ತಾ ಇಲ್ಲ. ಲೋಕಸಂಗ್ರಹ ಅಂದರೆ ಲೋಕಕ್ಕೆ ಮಾದರಿ, ಸಂಗ್ರಹ ಅಂದರೆ ಆದರ್ಶ ಅಂತ ಅರ್ಥ. ನೀವು ನಿಮ್ಮ ವರ್ಣಾಶ್ರಮ ಧರ್ಮಗಳನ್ನೇ ಸರಿಯಾಗಿ ಪಾಲಿಸುವುದೇ ಲೋಕಸಂಗ್ರಹ. ಆಸ್ಪತ್ರೆಗೆ ಹೋಗಿ ಹಣ್ಣು ಕೊಡೋದಲ್ಲ, ಸ್ಕೂಲಿಗೆ ಹೋಗಿ ಮತ್ತೊಂದು ಮಾಡೋದಲ್ಲ. ಆಗಲಿ ಅದು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿದ್ದರೆ, ನಿಮಗೆ ಟೆನ್ಷನ್ ಸ್ಟ್ರೆಸ್ ಇಲ್ಲದೆ ನಿಮಗೆ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ ಆದರೆ ಡೂ ಇಟ್. ಅಲ್ಲಿ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದರೆ ಪುನಃ ಅದು ಸಾಧನೆಗೆ ಭಂಗ. ಲೋಕಸಂಗ್ರಹದ ಹೆಸರಿನಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ತಮ್ಮ ಸ್ವಭಾವಕ್ಕೆ ವಿರುದ್ಧವಾದನ್ನು ಮಾಡ್ತಾರೆ. ಅದರ ಹಿಂದೆ ಪುನಃ ಅಹಂಕಾರದ ಅಪೇಕ್ಷೆ ಇರ್ತದೆ, ಹೆಸರು ಕೀರ್ತಿ ಅಪೇಕ್ಷೆ ಇರ್ತದೆ. ಅದು ಬರದೇ ಇದ್ದರೆ ಬೇಸರ ಆಗ್ತದೆ. ಅದನ್ನು ಲೋಕಸಂಗ್ರಹ ಎನ್ನುವುದಕ್ಕೆ ಸ್ವಭಾವಕ್ಕೆ ಅನುಗುಣವಾದ ಕರ್ಮ. ಈಗ ಗೃಹಸ್ಥನಿರ್ತಾನೆ, ಬ್ರಾಹ್ಮಣನಿರ್ತಾನೆ, ಮತ್ತೊಂದು ಯಾನೋ ಒಂದು, ಅವನಿಗೊಂದು ಜವಾಬ್ದಾರಿ ಇರುತ್ತೆ. ಅದನ್ನು ಸರಿಯಾಗಿ ನಿಷ್ಕಾಮವಾಗಿ ಮಾಡೋದು, ಅದೇ ಲೋಕಸಂಗ್ರಹ. ಇವನು ಜ್ಞಾನಿ ಆಗಿದ್ದರೂ ಸಂಧ್ಯಾವಂದನೆ ಮಾಡಬೇಕು, ಇದು ಲೋಕಸಂಗ್ರಹ. ಯಾಕೆ? ಮಗನಿಗೆ ಅದೊಂದು ಆದರ್ಶ. ರಾಜನಾಗಿದ್ದಾಗ ಜ್ಞಾನಿಯಾಗಿದ್ದಾನೆ, ರಾಜ್ಯಭಾರ ಮಾಡಲ್ಲ ಅಂತ ಹೇಳ್ಬಾರ್ದು, ಲೋಕಸಂಗ್ರಹ ಆದರ್ಶ ಅವನು ಬೇರೆಯವರಿಗೆ. ಅರ್ಜುನಿಗೆ ಅದನ್ನೇ ಹೇಳಿದ್ದವನು. ಕೃಷ್ಣ ತಂದೆ ದೃಷ್ಟಾಂತ ಕೊಟ್ಕೊಳ್ತಾನೆ. ತನಗೇನೂ ಬೇಕಾಗಿಲ್ಲ ಆದರೂ ನಾನು ಮಾಡ್ತಿದ್ದೇನೆ, ಯಾಕಂದರೆ ಲೋಕಸಂಗ್ರಹ, ಇನ್ನೊಬ್ಬರಿಗೆ ಮಾದರಿ ಅಂತ. ಲೋಕಸಂಗ್ರಹ ಎನ್ನುವ ಶಬ್ದಕ್ಕರ್ಥ ತನ್ನ ಸ್ಥಾನದಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದುಕೊಂಡು ಕರ್ಮ ಮಾಡೋದು. ಒಳಗಡೆಗೆ ಅದರ ಅಪೇಕ್ಷೆ ಇರೋಲ್ಲ. ಅದನ್ನು ಲೋಕಸಂಗ್ರಹ. ಯಾವುದು ಸ್ವಧರ್ಮ ಅಂತ ಹೇಳಿದರೆ ನಮ್ಮ ಸ್ವಭಾವಕ್ಕೆ ಅನುಗುಣವಾದಂಥ ಕರ್ಮಕ್ಕೆ ಸ್ವಧರ್ಮ ಅಂತ ಹೇಳ್ತಾರೆ. ಸ್ವಧರ್ಮ ಅಂತ ಹೇಳಿದರೆ, ಧರ್ಮ ಅಂದರೆ ಅಲ್ಲಿ ಸ್ವಭಾವ ಅಂತ. ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಕರ್ಮ, ಅದನ್ನು ಮಾಡುವಾಗ ಯಾವತ್ತೂ ಸ್ಟ್ರೆಸ್ ಆಗಲ್ಲ ನಮಗೆ. ಈಗ ಒಬ್ಬ ಹುಡುಗ, ಅವನು ಸಂಗೀತ ಕಲ್ತಿದ್ದಾನೆ, ಅವನು ಡಾಕ್ಟ್ರು ಮತ್ತೊಂದು ಆದರೆ ಅಲ್ಲಿ ಹಾಸ್ಪಿಟಲ್ಗೆ ಕೂತ್ಕೊಂಡು ಹಾಡು ಹೇಳ್ತಾನವ. ಅಂದರೆ ಅವನ ಸ್ವಭಾವಕ್ಕೆ ವಿರುದ್ಧವಾದ ಕರ್ಮ ಮಾಡ್ತಾ ಇದ್ದಾನೆ ಅವನು. ಅದೇ ಸ್ವಭಾವಕ್ಕೆ ಅನುಗುಣವಾದ ಕರ್ಮವನ್ನೇ ಮಾಡಿದಾಗ ಅದನ್ನು ಆನಂದಿಸ್ತಾನೆ, ಸ್ಟ್ರೆಸ್ ಇರಲ್ಲ, ಅಧ್ಯಾತ್ಮ ಸಾಧನೆಗೆ ಅದು ಪೂರಕವಾಗ್ತದೆ. ಅದಕ್ಕೆ ಕೃಷ್ಣ ಅದಕ್ಕೆ ಒತ್ತು ಕೊಡ್ತಾನೆ. ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳ್ತಾನೆ ಅವನು. ಪರಧರ್ಮೋ ಭಯಾವಹ, ಯಾವತ್ತೂ ಪರಧರ್ಮಕ್ಕೆ ಹೋಗಬೇಡ ಅಂತ. ಈಗ ನನಗೆ ಉಪನ್ಯಾಸ ಅಥವಾ ಅಧ್ಯಯನ, ಅಧ್ಯಾಪನ ನನಗೆ ಸ್ವಧರ್ಮ, ಐ ಎಂಜಾಯ್ ಇಟ್. ನನಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೋದರೆ ಕೆಲಸಗಾರ ಜೊತೆ ನಂತರ ಸಾಧ್ಯವೇ ಇಲ್ಲ. ನನ್ನ ಪರಧರ್ಮ ಅದು. ನಿಮ್ಮ ಶ್ರೀಕಾಂತ್ ಹೆಗ್ಡೆಯವರಿಗೆ ಸ್ವಧರ್ಮ ಅದು, ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ ಅವ್ರನ್ನ. ನಂಗೆ ಒಬ್ಬ ಕೆಲಸಗಾರನ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ನಾನು ಭಾಳ ಸ್ಟ್ರೆಸ್ ಆಗಿಬಿಡ್ತದೆ, ನಿದ್ದೆ ಎಲ್ಲ ಹೊರಟೋಗ್ತದೆ. ಯಾಕೆ? ಪರಧರ್ಮನ ಹತ್ರ ಆಗಲ್ಲ ಅದು ಮ್ಯಾನೇಜ್ಮೆಂಟ್. ಹಾಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ತಾನೇ ಈ ವಿಷಯ. ನಮ್ಮ ಸ್ವಧರ್ಮ ಏನುಂಟು ಆ ಚೌಕಟ್ಟಿನೊಳಗೆ ಇದ್ದರೆ ವಿ ಆರ್ ಸೇಫ್. ಅದರಿಂದ ಲೋಕಸಂಗ್ರಹ ಮಾಡಲಿಕ್ಕಾಗತ್ತೆ. ನಮ್ಮ ಸ್ವಧರ್ಮದೊಳಗಿದ್ದುಕೊಂಡೇ ಲೋಕಸಂಗ್ರಹ, ಯಾಕೆ ಪರಧರ್ಮಕ್ಕೆ ಹೋಗಬೇಕು? ನೀವೇನೋ ಕೇಳ್ತಾ ಇದ್ರಿ. ಕರ್ಮಣಿ
ಕರ್ಮಣಿ ಅಕರ್ಮ ಮನುಷ್ಯೇಷು ಸಂಯುಕ್ತ ಕರ್ಮಕೃತ್. ಹೌದು, ಅದು ಭಗವಂತ 4ನೇ ಅಧ್ಯಾಯದಲ್ಲಿ ಜ್ಞಾನಿಯ ಲಕ್ಷಣವನ್ನು ಹೇಳುವಂತಹ ಮಾತು. ಕರ್ಮಣ್ಯಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮಕೃತ್. ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾನೋ ಅವನು ಬುದ್ಧಿವಂತ ಮತ್ತು ಸರ್ವಕರ್ಮವನ್ನು ಮಾಡಿದವನು ಎಂಬ ಅರ್ಥದಲ್ಲಿ ಹೇಳ್ತಾನೆ. ಆದರೆ ಸಕ್ಸಸ್ಫುಲ್ ಮ್ಯಾನ್ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ. ಸಕ್ಸಸ್ಫುಲ್ ಮ್ಯಾನ್, ಯಶಸ್ವಿ ಪುರುಷ ಯಾರು ಅಂದರೆ ಈ ರೀತಿ ಕರ್ಮ ಮಾಡೋನು. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಇದು ಕನ್ನಡದ ಅನುವಾದ. ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು ಅಂದರೆ ಏನರ್ಥ ಅಂದರೆ ಕರ್ಮ ಮಾಡ್ತಾ ಇದ್ದಾಗಲೂ ಕೂಡ ನಾನು ಕರ್ಮ ಮಾಡುವವನಲ್ಲ ಅಂತ ತೀರ್ಮಾನ ಮಾಡೋದು. ಅಕರ್ಮದಲ್ಲಿ ಕರ್ಮವನ್ನು ಕಾಣೋದಂದ್ರೆ ಏನರ್ಥ, ಒಬ್ಬ ಆಲಸಿಯೊಬ್ಬ ಕೂತ್ಕೊಂಡಿದ್ದಾನೆ, ಅವನು ಕರ್ಮ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ, ಆದರೂ ಪೊಟೆನ್ಷಿಯಲ್ ಆ್ಯಕ್ಷನ್ ಈಸ್ ಹಿಡನ್. ಒಳಗಡೆಗೆ ಕರ್ಮ ಅನ್ನೋದು ಅಡಗಿದೆ. ಅಕರ್ಮಣಿ ಕರ್ಮ ಅಡಗಿದೆ, ಕೆಲಸ ಮಾಡ್ತಾ ಇಲ್ಲ ಅವನು ಹೊರಗಡೆ ನೋಟಕ್ಕೆ, ಆದರೆ ಒಳಗಡೆ ಕೆಲಸ ನಡೀತಾ ಇದೆ. ಈತ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಒಳಗಡೆ ಕೆಲಸ ನಡೀತಾ ಇಲ್ಲ. ಅಂದರೆ ಗುಣಾಗುಣೇಶು ವರ್ತಂತೆ ಇತಿಮತ್ವಾನ ಸಜ್ಜತೆ. ಅದು ಮುಂದಕ್ಕೆ ಹೇಳ್ತಾನೆ ಅವನು. ಪಶ್ಚನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ನು ದೊಡ್ಡ ಲಿಸ್ಟ್ ಕೊಟ್ಟು ಗುಣಾಗುಣೇಶು ವರ್ತಂತೆ ಇತಿಮತ್ವಾನ ಸಜ್ಜತೆ. ಎಲ್ಲ ಕೆಲಸ ಮಾಡ್ತಾ ಇದ್ದಾಗಲೂ ಸಾಕ್ಷಿಯಾದ ನಾನು ಇದೆಲ್ಲಕ್ಕೂ ಸಾಕ್ಷಿಯಾಗಿದ್ದೇನೆ. ಪ್ರಕೃತಿಯಲ್ಲಿ ತೊಡಗಿಸ್ಕೊಂಡಿದೆ ಅಷ್ಟೆ. ಗುಣಾಗುಣೇಶು ವರ್ತಂತೆ ಅಂದರೆ ಪ್ರಕೃತಿ ಇದೆಲ್ಲ ತೊಡಗಿಸ್ಕೊಂಡಿದೆ. ನಾನು ಸಾಕ್ಷಿಯಾದ ನಾನು ಯಾವುದರಲ್ಲೂ ಭಾಗವಹಿಸ್ತಾ ಇಲ್ಲ, ಅಸಂಗನಾಗಿದ್ದೇನೆ ಅಂತ ಅರಿತುಕೊಂಡು ಕರ್ಮವನ್ನು ಮಾಡ್ತಾನೆ. ಯಾರು? ಜ್ಞಾನಿ. ಅಜ್ಞಾನಿ ಕೆಲಸ ಮಾಡೋದ್ರಿಂದ ತುಂಬ ಭಾರ, ಇದು ಬಂಧನ ಉಂಟಾಗ್ತದೆ ಅಂಥೇಳಿ ನಾನು ಏನೂ ಕೆಲಸ ಮಾಡದೆ ತಟಸ್ಥನಾಗಿದ್ದೇನೆ ಅಂತಾನೆ. ಅವನು ಕರ್ಮ ಮಾಡದೇ ಇದ್ರೂ ಬದ್ಧ. ಯಾರು? ಅಜ್ಞಾನಿ. ಇವನು ಕರ್ಮ ಮಾಡಿಯೂ ಮುಕ್ತ, ಜ್ಞಾನಿ. ಇದೇ ಶ್ಲೋಕದ ಅರ್ಥ. ಅದು ಅದು ಆನ್ಲೈನ್ ಪ್ರಶ್ನೆ ಇದೆ, ಆಮೇಲೆ ನೀವೇ ಓದಿ ಹೇಳಿ. ಆನಂದ ಯಾರಿಗಾಗತ್ತೆ ಪ್ರಶ್ನೆ. ಹೌದು, ಇದು ಸ್ಪಷ್ಟವಾಗಿ ಉಪನಿಷತ್ತು ಮಾಡಿದೆ. ಪ್ರಿಯ, ಮೋದ, ಪ್ರಮೋದ ಅಂತ ಆನಂದದಲ್ಲಿ 3 ಗ್ರೇಡೇಷನ್ ಹೇಳುತ್ತೆ. ಪ್ರಿಯ, ಮೋದ, ಪ್ರಮೋದ. ವಸ್ತುವನ್ನು ನೋಡಿದಾಗ, ಇಷ್ಟಪಟ್ಟ ವಸ್ತುವನ್ನು ನೋಡಿದಾಗ ಆಗೋದು ಪ್ರಿಯ, ಅದು ನನ್ನ ಕೈಗೆ ಬಂದಾಗ ಆಗೋದು ಮೋದ, ಅದನ್ನು ಅನುಭವಿಸಿದಾಗ ಆಗೋದು ಪ್ರಮೋದ. ಈ 3 ಗ್ರಡೇಷನನ್ನು ಮಾಡುತ್ತೆ. ಹ್ಯಾಪಿನೆಸ್ಸಿನ 3 ಗ್ರಡೇಷನ್ಸ್ ತೈತ್ತರೀಯ ಉಪನಿಷತ್ತಲ್ಲಿ ಬರುತ್ತೆ. ಇದು 3 ಆಗುವುದು ಕೂಡ ಅಂತಃಕರಣಕ್ಕೆ, ಮನಸ್ಸಿಗೆ. ಆದ್ದರಿಂದ ಯಾವುದೇ ವಿಶೇಷವಾದ ಹ್ಯಾಪಿನೆಸ್ ಆದರೂ ಕೂಡ ಅದು ಮನಸ್ಸಿಗೇ ಆಗುವಂಥದ್ದು, ಆತ್ಮನಿಗೆ ಆಗುವಂಥದ್ದಲ್ಲ. ಹೌದು, ಇದೇ ಪ್ರಶ್ನೆ ಕೇಳಲಿ ಅಂತ ಸುಮ್ಮನೆ ಹಾಕ್ಕೊಂಡೆ ನಾನು. ಆತ್ಮಾನಂದ ಅಂದರೆ ಏನರ್ಥ ಅಂತ. ಆತ್ಮಾನಂದ ಅಂದರೆ ಏನರ್ಥ ಅಂದರೆ, ಆತ್ಮನು ಅಸಂಗನಾದಂತಹ ಆತ್ಮ ಇದ್ದಾನಲ್ಲ, ಸುಖ ದುಃಖ ಮುಂತಾದ ರಾಗದ್ವೇಷ ಮುಂತಾದ ಎಲ್ಲ ದ್ವಂದ್ವಗಳಿಗಿಂತ ಮುಕ್ತನಾದಂತಹ ಆತ್ಮನು ನಾನಾಗಿದ್ದೇನೆಂಬ ಜ್ಞಾನವೇ ಆತ್ಮಾನಂದ. ಆ ಜ್ಞಾನವೇ ಆತ್ಮಾನಂದ. ಅದರಿಂದ ಯಾವುದೋ ಒಂದು ವಿಶೇಷ ಅನುಭವ ಅಂತ ಉಂಟಾಗಲ್ಲ. ಆನಂದ ಸ್ವರೂಪನಾದ ಆತ್ಮನು ನಾನಿದ್ದೇನೆ ಅಂತ ಅರಿಯುವೆ, ಆ ತಿಳಿವಳಿಕೆಯೇ ಆನಂದ. ಎಲ್ಲ ಒಂದೇ. ಸಚ್ಚಿದಾನಂದ, ಆತ್ಮಾನಂದ, ಬ್ರಹ್ಮಾನಂದ, ಸ್ವರೂಪಾನಂದ ಎಲ್ಲ ಆತ್ಮನಿಗೆ ಇನ್ನೊಂದು ಹೆಸರು. ಅವನಿಗೆ ಆನಂದ, ಸತ್ತು, ಚಿತ್ತು, ಆನಂದ, ಅನಂತ 4 ಲಕ್ಷಣಗಳು ಹೇಳ್ತಾರೆ. ಅದು ಆತ್ಮನನ್ನು ಗುರುತಿಸುವುದಕ್ಕೆ ಇರತಕ್ಕಂತಹ ವ್ಯವಸ್ಥೆ, ಅನಾತ್ಮನಿಂದ ಬೇರ್ಪಡಿಸುವುದಕ್ಕೆ ಇರುತ್ತೆ ವ್ಯವಸ್ಥೆ. ಅದಕ್ಕೆ ಹೊರತಾಗಿ ಇನ್ಯಾವ ಲಕ್ಷಣವೂ ಅದರಲ್ಲಿ ಇಲ್ಲ. ಹಾಗೆ ಅವನ ವಿಷಯ ಸುಖದ ಆನಂದದ ಹಾಗೆ ಒಂದು ಆನಂದ ಅಲ್ಲ ಅದು. ಅದು ಅರಿವಿನ ಸ್ವರೂಪ ಮಾತ್ರ, ಚಿಚ್ಚಕ್ತಿ ಸ್ವರೂಪ ಮಾತ್ರ ಅಂತ ಹೇಳ್ತಾರೆ. ಅದನ್ನು ಅರಿತಾಗಲೇ ಆನಂದ ಅದು, ಬೇರೆ ಇನ್ನೇನಿಲ್ಲ. ಇದೆಲ್ಲದಕ್ಕಿಂತ ಬೇರೆಯಾದ ನಾನು ಎಂಬುದನ್ನು ಅರಿತಾಗ ಎಲ್ಲ ದುಃಖಗಳು ಒಂದೇ ಏಟಿಗೆ ನಿವೃತ್ತಿ ಆಗ್ತದಲ್ಲ, ತೃಪ್ತಿ ಅನುಭವ ಆಗ್ತದಲ್ಲ. ಅದು ಎಲ್ಲಿಂದ ಬಂತು? ಅದರಿಂದಲೇ ಬಂದಿರಬೇಕು ಅಂತ ತೀರ್ಮಾನ ಮಾಡಬೇಕು ನಾವು ಅಷ್ಟೇ. ಬಟ್ ಅದನ್ನು ಅನುಭವಿಸ್ಲಿಕ್ಕಾಗಲ್ಲ. ಅದನ್ನೇ ಹೇಳಿದ್ದು, ಅದನ್ನು ತೀರ್ಮಾನ ಮಾಡಬೇಕಷ್ಟೆ. ಈ ಯೂಟ್ಯೂಬೆಲ್ಲ ರಿಪ್ ಅಂತ ಬರ್ತದೆ, ರೆಸ್ಟ್ ಇನ್ ಪೀಸ್ ಅಂತ.
ಅದು ಕ್ರಿಶ್ಚಿಯನ್ರು ಇದು ಅವರು ಸತ್ತ ತಕ್ಷಣ ಏನು ಮಾಡ್ತಾರೆ, ಆ ಶರೀರವನ್ನು ಒಂದು ದೊಡ್ಡ ಮರದ ಪೆಟ್ಟಿಗೆಯೊಳಗೆ ಹಾಕಿ, ಅದು ಅವ್ರ ಪ್ರಕಾರ ಆತ್ಮ ಅಲ್ಲೇ ಇರ್ತದೆ ಅಂತ. ಆತ್ಮ ಅನ್ನೋ ಕಾನ್ಸೆಪ್ಟ್ ಬಾಡಿಗಷ್ಟೇ ಸೀಮಿತ, ಬಾಡಿಗಿಂತ ಮೀರಿದಂಥ ಆತ್ಮವನ್ನು ಅವ್ರು ಒಪ್ಕೋತಾರೋ ಇಲ್ಲ ಅನಿಸತ್ತೆ. ಆದರೆ ಒಂದು ಸಂದರ್ಭ ಬರ್ತದೆ, ಎಲ್ಲ ಪ್ರಳಯ ಆದಮೇಲೆ ಈ ಆತ್ಮಗಳೆಲ್ಲ ದೇವರು ಕರಿತಾನೆ, ಅವನ ಸಮ್ಮುಖದಲ್ಲಿ ಒಂದು ಸಭೆ ಆಗ್ತದೆ. ಕೆಲವರಿಗೆ ಶಾಶ್ವತ ನರಕ, ಕೆಲವರಿಗೆ ಶಾಶ್ವತ ಸ್ವರ್ಗ, ಈ ರೀತಿಯಾಗಿ ತೀರ್ಮಾನ ಆಗ್ತದೆ. ಅಲ್ಲಿ ತನಕ ನೀನು ಶಾಂತಿಯಿಂದ ಇರು ಅಂತ ಹೇಳಲಿಕ್ಕೆ ರೆಸ್ಟ್ ಇನ್ ಪೀಸ್ ಅಂತ ಬಳಸೋದವ್ರು. ಅದನ್ನು ಕನ್ನಡದ ವರ್ಷನು ಅವರಿಗೆ ಶಾಂತಿ ಸಿಗಲಿ ಅಂತ ನಾವು ಹೇಳೋದು. ನಮ್ಮಲ್ಲಿ ಹಾಗಲ್ಲ, ಸದ್ಗತಿ ಪ್ರಾಪ್ತಿ ಆಗಲಿ ಅಂತ ಹೇಳಬೇಕು. ಸನಾತನ ಧರ್ಮದಲ್ಲಿ ಸದ್ಗತಿ ಸಿಗಲಿ ಅಂದರೆ ಪರಮಾತ್ಮನ ವೈಕುಂಠ ಲೋಕ ಸಿಗಲಿ, ಅಥವಾ ಸದ್ಗತಿ, ಮುಂದಿನ ಪ್ರಯಾಣ ಚೆನ್ನಾಗಾಗಲಿ. ಅವರು ಪ್ರಯಾಣದ ವ್ಯವಸ್ಥೆ ಅವ್ರು ಒಪ್ಕೊಳ್ಳಲ್ಲ, ಅಲ್ಲಿ ತನಕ ಅವನು ಅದರಲ್ಲಿ ಶಾಂತಿಯಿಂದ ಇರಲಿ ಅಂತ ಹೇಳೋದು. ಅದು ನಾವು ಹೇಳಬಾರ್ದು. ಅದು ಅವ್ರ ಆತ್ಮಕ್ಕೆ ಶಾಂತಿ, ಆತ್ಮ ಶಾಂತ ಸ್ವರೂಪ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಆತ್ಮನ ಹೆಸರೇ ಶಾಂತಿ. ಸದ್ಗತಿ ದೊರಕಲ್ಲಿ ಹೇಳಬೇಕು. ಹರಿ ಓಂ ಗುರುಜಿ. ಕೆಲವರು ಇದನ್ನು ಆನ್ಲೈನಲ್ಲಿ ಸಹ ಇದು ಪ್ರಸಾರ ಆಗ್ತಾ ಇದೆ. ಹಾಗಾಗಿ ಆನ್ಲೈನ್ನಲ್ಲಿ ನಮಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮುಮುಕ್ಷು ಅಜ್ಞಾನದಿಂದಾಗಿ ಪಡೆದ ಹುಟ್ಟು ಸಾವಿನಿಂದ ಬಿಡುಗಡೆಗೆ ಸಾಧನೆಯಲ್ಲಿ ತೊಡಗುತ್ತಾನೆ. ಜೀವನು ಕರ್ತೃತ್ವದ ಫಲದ ಬಂಧಕದಿಂದ ಬಿಡುಗಡೆ ಬಯಸುವನು. ಜೀವೋ ಬ್ರಹ್ಮೈವ ನಾಪರಹ ಎಂದಿದೆ. ಆತ್ಮನು ಸದಾ ಶುದ್ಧನು, ಮುಕ್ತನು. ಈ ಮುಕ್ತಿ ದೇಹಕ್ಕಾಗಿಯೇ. ಆತ್ಮನನ್ನು ಶ್ರವಣ ಮನನದಿಂದ ಗುರುಕೃಪೆಯಿಂದ ಯಥಾಶಕ್ತಿ ಯಥಾಮತಿ ತಿಳಿದ ಮೇಲೆ ನಿಧಿಧ್ಯಾಸನದ ವೇಳೆ ಆತ್ಮಚಿಂತನೆ ಮಾತ್ರ ಅವಶ್ಯಕ. ಹಾಗಾದರೆ ಮನಸ್ಸಿನ ಶುದ್ಧಿಗೆ ಜಪವಾಗಲಿ ಆತ್ಮ ಉಪಾಸನೆಯಾಗಲಿ ನಿಷಿದ್ಧವೇ? ದಯಮಾಡಿ ಸ್ಪಷ್ಟವಾಗಿ ತಿಳಿಸಿಕೊಡಿ ಎಂದು ತಮ್ಮ ಚರಣಗಳಲ್ಲಿ ನನ್ನ ವಿನಂತಿಯನ್ನು ಅರ್ಪಿಸುತ್ತೇನೆ. ನನ್ನ ಪ್ರಶ್ನೆ ಸ್ಪಷ್ಟ ಆಗಲಿಲ್ಲ. ಹೌದು, ನನಗೂ ಹಾಗೆ ಅನ್ನಿಸ್ತು. ಹಾಂ, ಅಲ್ಲ ಇರಲಿ. ಆದರೂ ಒಂದು ಕಲ್ಪನೆ ಮಾಡಿ ನಾನೊಂದು ಹೇಳ್ತೇನೆ. ಮೊದಲನೇ ವಿಷಯ, ಮುಕ್ತಿ ಯಾರಿಗೆ ಅಂತ ಅವ್ರು ಕೇಳಿದರು, ದೇಹಕ್ಕೋ ಮುಕ್ತಿನೋ ಅಂತ. ಅದೊಂದು ಪ್ರಶ್ನೆಯಾಗಿಟ್ಟುಕೊಂಡು ಹೇಳೋದಾದರೆ, ಮುಕ್ತಿ ದೇಹಕ್ಕಲ್ಲ. ಯಾಕಂದರೆ ದೇಹಕ್ಕೆ ಅದು ಪಂಚಭೂತಾತ್ಮಕವಾದಂತಹ ಶರೀರಕ್ಕೆ ಮುಕ್ತಿ ಅನ್ನೋದು ಜಡ. ಅದು ಇನ್ನು ಆತ್ಮನು ನಿತ್ಯ ಮುಕ್ತೋ, ನಿರ್ಮುಕ್ತೋ ನಿತ್ಯ ಮುಕ್ತೋ, ಅವನು ಯಾವಾಗಲೂ ಮುಕ್ತನೇ. ಹಾಗಾದರೆ ಬದ್ಧನೇ ಯಾರು? ಅವನಿಗೆ ಮುಕ್ತಿ. ಬದ್ಧ ಯಾರಂದರೆ ಅಧ್ಯಸ್ಥ ಅಂತಿದ್ದಾನೆ. ಈ ಆತ್ಮ ಮತ್ತು ಶರೀರದ ಮಧ್ಯೆ ಒಂದು ಗಂಟಾದಾಗ ಆಗಿದೆ. ಚಿಜ್ಜಡ ಗ್ರಂಥಿ ಅಂತ ಹೇಳ್ತಾರೆ. ಅಹಂಕಾರ ಅಂತ ಕರಿಬೋದು, ಜೀವ ಅಂತ ಕರೀಬೋದು, ಜೀವಭಾವ ಅಂತ ಕರಿಬೋದು. ಚಿಜ್ಜಡ ಗ್ರಂಥಿ, ಅಧ್ಯಸ್ಥ ಅಂತ. ಅವನು ಈಗ ನಾನು ಅಂತ ಹೇಳ್ಕೊಳ್ತಾ ಇದ್ದಾನೆ. ಅವನೇ ತಾನು ಸಂಸಾರಿ ಅಂದ್ಕೊಳ್ತು, ಸುಖ ದುಃಖಕ್ಕೆ ಒಳಗಾಗಿದ್ದಾನೆ. ಅವನಿಗೆ ಮೋಕ್ಷ. ಆತ್ಮನಿಗೆ ಮೋಕ್ಷ ಅಲ್ಲ, ಶರೀರಕ್ಕೂ ಮೋಕ್ಷ ಅಲ್ಲ. ಅದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇದು, ಉಪಾಸನೆ ಆದಿಗಳು ಬೇಕು ಅಂತ ಕೇಳಿದ ಹಾಗಿದೆ. ಕರ್ಮಯೋಗವೂ ಬೇಕು, ಉಪಾಸನೆಯೂ ಬೇಕು, ರಾಮನೂ ಬೇಕು, ಕೃಷ್ಣನೂ ಬೇಕು, ಶಿವನೂ ಬೇಕು, ಜಪವೂ ಬೇಕು, ಪೂಜೆಯೂ ಬೇಕು, ಎಲ್ಲ ಬೇಕು. ಚಿತ್ತಶುದ್ಧಿಗಾಗಿ ಬೇಕು. ಚಿತ್ತಶುದ್ಧಿ ಆದ ಮೇಲೆ ನಿರ್ಗುಣ ಯಾತ್ರೆಯಲ್ಲಿ ಅದು ಯಾವುದು ಬೇಕಿಲ್ಲ. ಆತ್ಮನನ್ನೇ ಅನುಸಂಧಾನ, ಶ್ರವಣ ಮನನ ನಿಧಿಧ್ಯಾಸನವಷ್ಟೇ ಸಾಧನೆಯಲ್ಲಿ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ. ಜ್ಞಾನ ವೃತ್ತಿಗಳ ಮುಖೇನವೇ ಆಗುತ್ತದೆಯೇ? ಹಾಗಾದರೆ ವೃತ್ತಿಗಳು ಮತ್ತು ಶರೀರತ್ರಯಗಳು ನಿರಂತರ ಬದಲಾವಣೆಗೆ ಒಳಪಡುತ್ತವೆ. ಬದಲಾವಣೆಗಳನ್ನು ಅರಿಯಲು ಸಹ ಒಂದು ಸ್ಥಿರವಾದ ಅಂಶ ಇರಲೇಬೇಕು ಅಲ್ಲವೇ? ಸ್ಥಿರವಾದ ಬ್ರಹ್ಮ ಆಕಾರ ವೃತ್ತಿ ಘಟಿಸಿ ಬ್ರಹ್ಮಜ್ಞಾನ ಸಾಧ್ಯವಾಗುವುದು ಹೇಗೆ? ಇದು ಕೂಡ ಪ್ರಶ್ನೆ ಅಸ್ಪಷ್ಟ ನನಗೆ. ವೃತ್ತಿಯಿಂದಲೇ ಅರಿಬೇಕಂತ ಹೇಳಿದ್ದು ಹೌದು. ಆದರೆ ವೃತ್ತಿ ಬದಲಾವಣೆ ಆಗ್ತಾ ಇರೋದು ಸತ್ಯವೇ. ಬದಲಾವಣೆ ಆಗುವ ವೃತ್ತಿಯಿಂದ ಬದಲಾಗದ ಚೈತನ್ಯವನ್ನು ಗುರುತಿಸಬೇಕು ಅಂತ ಹೇಳಿದೆ ಅಷ್ಟೇ. ವೃತ್ತಿಯಿಂದ ಆತ್ಮನನ್ನು ಅರಿಯಬೇಕು ಎಂಬ ಶಬ್ದಕ್ಕೆ ಅರ್ಥ ವೃತ್ತಿಗೂ ಆಧಾರವಾಗಿರುವ ಚೈತನ್ಯವನ್ನು ವೃತ್ತಿಯ ಮೂಲಕವೇ ಅದನ್ನು ಗುರುತಿಸಬೇಕು ಅಂತ ಅರ್ಥ. ಯಾಕಂದರೆ ಬೇರೆ ಮಾರ್ಗ ಇಲ್ಲ ನಮ್ಮ ಹತ್ರ. ಯಾವುದೇ ಜ್ಞಾನ ಆಗಬೇಕಾದ್ರೆ ಬುದ್ಧಿಯಲ್ಲಿಯೇ ಆಗಬೇಕು. ಯಾವುದೇ ಜ್ಞಾನ ಆಗಬೇಕಾದ್ರೆ ಬುದ್ಧಿಯಲ್ಲೇ ಆಗಬೇಕು. ಎಷ್ಟೋ ಜನ ಹೇಳ್ತಾರೆ ಇಂಟಲೆಕ್ಚುವಲ್ ನಾಲೆಜ್, ನಿಮ್ದು ಬರೀ ಇಂಟಲೆಕ್ಚುವಲ್ ನಾಲೆಜ್ ಅಂತ. ನೇಸಲ್ ನಾಲೆಜ್ ಅಂತ ಇಲ್ಲ ಅಲ್ವಾ? ಮೂಗಿನ ಜ್ಞಾನ ಅಂತಿದೆಯಾ, ಕಿವಿ ಜ್ಞಾನ, ನಾಲ್ಗೆ ಜ್ಞಾನ ಅಂತಲೇ. ನಾಲೆಜ್ ಹ್ಯಾಪನ್ಸ್ ಇನ್ ಓನ್ಲಿ ಇನ್ ಇಂಟಲೆಕ್ಟ್. ಅದು ಫಿಸಿಕ್ಸೋ ಕೆಮಿಸ್ಟ್ರಿನೋ ಮ್ಯಾಥಮೆಟಿಕ್ಸ್, ಯಾವ ಜ್ಞಾನವಾದರೂ ಬುದ್ಧಿಯಲ್ಲೇ ಆಗಬೇಕು. ಆತ್ಮಜ್ಞಾನ ಆಗೋದು ಬುದ್ಧಿಯಲ್ಲೇ. ಬುದ್ಧಿಯಲ್ಲೇ ಅಜ್ಞಾನ ನಿವೃತ್ತಿ ಆಗಬೇಕು, ಬುದ್ಧಿಯಲ್ಲೇ ಜ್ಞಾನ ಆಗಬೇಕಾದದ್ದು. ಆದ್ದರಿಂದ ಬುದ್ಧಿಯಲ್ಲಿ 2 ರೀತಿ ಇದೆ. ಗುರುಶಾಸ್ತ್ರದಿಂದ ಸಂಸ್ಕರಿತವಾದ ಬುದ್ಧಿ, ಗುರುಶಾಸ್ತ್ರೋಪದೇಶರಹಿತವಾದಂತಹ ಲೌಕಿಕ ಬುದ್ಧಿ. ಲೌಕಿಕ ಬುದ್ಧಿಯಿಂದ ಜ್ಞಾನ ಆಗೋದಿಲ್ಲ. ಗುರುಶಾಸ್ತ್ರ ಉಪದೇಶವನ್ನು ಮತ್ತೆ ಮತ್ತೆ ಶ್ರವಣ ಮಾಡಿದಾಗ ಅದನ್ನು ಗುರುತಿಸುವಂತಹ ಒಂದು ಸಾಮರ್ಥ್ಯ ಪಡ್ಕೊಳ್ತದೆ.
ಸಾಕ್ಷಿ ಮತ್ತು ಚಿದಾಭಾಸದ ಮಧ್ಯೆ ವ್ಯತ್ಯಾಸ ಮಾಡಿ ಸಾಕ್ಷಿ ಚೈತನ್ಯವನ್ನು ಗುರುತಿಸುವ ಒಂದು ಸಾಮರ್ಥ್ಯವನ್ನು ಅದು ಪಡ್ಕೊಳ್ತದೆ. ಅದು ನಾನೇ ಈಗಾಗಲೇ ನಮ್ಮ ಅನುಭವವನ್ನೇ ಪರಾಮರ್ಶೆ ಮಾಡತಕ್ಕಂತಹ ಒಂದು ಸಾಮರ್ಥ್ಯ. ಈಗಾಗಲೇ ಇದ್ದುಕೊಂಡಿರುವ ನಮ್ಮ ಅನುಭವವನ್ನು ಪರಾಮರ್ಶೆ ಮಾಡಿ ನಿಶ್ಚಯ ಮಾಡುವ ಒಂದು ಸಾಮರ್ಥ್ಯ ಬುದ್ಧಿಗೆ ಬರ್ತದೆ. ಆ ಬುದ್ಧಿಯಿಂದ ಆತ್ಮನ ತಿಳುವಳಿಕೆ ಸಾಧ್ಯ. ಬುದ್ಧೇ ಪರಸ್ತುತು ಸಹ ಅಂತ ಹೇಳಿದಾಗ ಬುದ್ಧಿಗೂ ಮೀರಿದವನು ಅಂತ ಅರ್ಥ. ಹಾಂ, ಅದು ಆತ್ಮಸ್ವರೂಪವನ್ನು ಹೇಳಲಿಕ್ಕೆ ಬಂದಿರುವಂಥ ಮಂತ್ರ ಶ್ಲೋಕ. ಹೌದು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಭಾಗಗಳನ್ನು ಹೇಳ್ತಾರೆ ಅಂತಃಕರಣಕ್ಕೆ. 4 ಭಾಗಗಳು ಕಾರ್ಯದಿಂದ ಹೆಸರು ಅಷ್ಟೇ. ಒಬ್ಬ ವ್ಯಕ್ತಿ ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ಹೆಸರು ಹೇಗೋ ಹಾಗೆ ಅಂತಃಕರಣ 4 ಮುಖ್ಯವಾದ ಕೆಲಸಗಳನ್ನು ಮಾಡುವಾಗ ಅದಕ್ಕೆ ಬೇರೆ 4 ಹೆಸರುಗಳು. ಒಬ್ಬನೇ ವ್ಯಕ್ತಿ ಟೀಚರ್ ಆಗಿರಬಹುದು, ಲಾಯರ್ ಆಗಿರಬಹುದು, ಕೃಷಿಕನಾಗಿರಬಹುದು, ತಂದೆ ಮನೆಗೆ ಬಂದ ಅಪ್ಪನಾಗಿರ್ಬೋದು. ಸೊ ವ್ಯಕ್ತಿ ಬೇರೆ ಆಗಲಿಲ್ವಲ್ಲ, ಕೆಲಸ ಮಾತ್ರ ಬೇರೆ. ಡ್ರೆಸ್ಸು ಬೇರೆ ಆಗ್ತದೆ ಆವಾಗ. ಸ್ಕೂಲಿಗೆ ಹೋಗುವಾಗ ಟೀಚರ್ ಡ್ರೆಸ್ ಬೇರೆ, ಮನೇಲಿದ್ದಾಗ ಶಾರ್ಟ್ಸ್ ಹಾಕ್ಕೊಂಡಿರ್ತಾನೆ, ತೋಟಕ್ಕೆ ಹೋಗುವಾಗ ಬೇರೆ ಡ್ರೆಸ್ ಹಾಕ್ತಾನೆ. ಹಾಗೆ ಈ ಮನಸ್ಸು ಅನ್ನೋದು ಆಲೋಚನೆಗಳ ಪ್ರವಾಹ. ಆಲೋಚನೆಗಳ ಪ್ರವಾಹವು ಒಂದೊಂದು ಸಲ ಒಂದೊಂದು ತೆರನಾಗಿರ್ತದೆ. ಒಮ್ಮೆ ಸಂಕಲ್ಪ ವಿಕಲ್ಪನವಾದ ಆಲೋಚನೆಗಳು ಬರ್ತದೆ, ಅದು ಬೇಕು ಬೇಡ, ಹೋಗೋಣ ಹೋಗೋದು ಬೇಡ, ಈ ರೀತಿ. ಹಾಗೆ ಬಂದಾಗ ಅದಕ್ಕೆ ಮನಸ್ಸು ಅಂತ ಕರೀತಾರೆ. ಆಲೋಚನೆಯಲ್ಲಿ ಈ ರೀತಿಯಾದ ಆಲೋಚನೆಗಳು ಬಂದಾಗ ಅದಕ್ಕೆ ಹೆಸರು ಮನಸ್ಸು. ಒಮ್ಮೊಮ್ಮೆ ಎಂಥ ಆಲೋಚನೆ ಬರುತ್ತೆ ಅಂದರೆ, ಮಾಡಲೇಬೇಕಾದ, ತುಂಬ ಸರಿಯಾಗಿದೆ, ನಾನು ಹೋಗಲೇಬೇಕು, ಈ ರೀತಿಯಾಗಿ ನಿಶ್ಚಯಾತ್ಮಿಕವಾದ ವೃತ್ತಿಗಳು ಬರ್ತದೆ. ಆವಾಗ ಅದೇ ವೃತ್ತಿ ಪ್ರವಾಹಕ್ಕೆ ಬುದ್ಧಿ ಅಂತ ಕರೀತಾರೆ. ಮುಂಚೆ ನೀವು ಯಾವ ಅಂತಃಕರಣಕ್ಕೆ ಮನಸ್ಸು ಅಂತ ಕರೆದಿದ್ರೋ, ಈಗ ನಿಶ್ಚಯಾತ್ಮಿಕವಾದ ವೃತ್ತಿ ಬರಲಿಕ್ಕೆ ಶುರು ಆದಮೇಲೆ ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಒಮ್ಮೊಮ್ಮೆ ಹಳೇದು ನೆನ್ಪು ಮಾಡ್ಕೋತಾ ಕೂತ್ಕೋತೇವೆ, ಹಿಂದೆ ಹಿಂಗಾಯಿತು, ಅವ್ರು ಹಾಗೆ ಹೇಳಿದರು, ಇವ್ರು ಹೀಗೆ ಹೇಳಿದರು, ಅದಕ್ಕೆ ಚಿತ್ತ ಅಂತ ಹೇಳ್ತೇವೆ ಅವಾಗ. ಆಮೇಲೆ ಇದೆಲ್ಲದರ ಮಧ್ಯೆ ನಾನು ಅನ್ನುವಂಥ ಅಹಂಕಾರ ಹಾಸುಹೊಕ್ಕಾಗಿರ್ತದೆ, ಅದು ಅಹಂಕಾರ. ಆದ್ದರಿಂದ ಆಲೋಚನೆಗಳ ಪ್ರವಾಹವು ಬೇರೆ ಬೇರೆ ರೀತಿಯಾಗಿ ಬಂದಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳು. ಬಟ್ ಎಲ್ಲವೂ ಕೂಡ ಆಲೋಚನೆಯ ಪ್ರವಾಹ. ಕಂಟಿನ್ಯೂಯಸ್ ಫ್ಲೋ ಆಫ್ ಥಾಟ್ಸ್ ಈಸ್ ಕಾಲ್ಡ್ ಮೈಂಡ್, ಇಂಟಲೆಕ್ಟ್, ಚಿತ್ತ ಆ್ಯಂಡ್ ಅಹಂಕಾರ. ಸ್ಪಷ್ಟ ಆಯಿತಾ? ಅನುಭೂತಿ ಆಗುತ್ತೆ. ಸರಿ ಉಂಟು. ಅದಕ್ಕೆ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತೆ, ಲೌಕಿಕದಲ್ಲಿದ್ದು ಅಧ್ಯಾತ್ಮವನ್ನು ಆಚರಿಸುವುದು ಹೇಗೆ. ಭಗವದ್ಗೀತೆಗಿಂತ ಉತ್ತಮವಾದ ಗ್ರಂಥವೇ ಇಲ್ಲ ಆ ದೃಷ್ಟಿಯಲ್ಲಿ. ಅವನು ಹೇಳ್ತಾನೆ ಕೃಷ್ಣ ಸ್ಪಷ್ಟವಾಗಿ, ಪ್ರಯಾರಿಟಿ ಫಿಕ್ಸ್ ಮಾಡ್ಕೋ ಅಂತ. ಫಸ್ಟ್ ಅಲ್ಲೇ ಎಲ್ಲರೂ ಫೇಲ್ ಆಗಿರೋದು. ನಮ್ಮ ಜೀವನದ ಆದ್ಯತೆ ಯಾವುದು? ಮೋಕ್ಷವೇ ಅಥವಾ ಲೌಕಿಕ ಸಿದ್ಧಿಗಳೇ, ಲೌಕಿಕ ಅಕಂಪ್ಲಿಷ್ಮೆಂಟ್ ಅಚೀವ್ಮೆಂಟ್ಸ್ಗಳೇ ಅಥವಾ ಪಾರಮಾರ್ಥಿಕವಾದ ಮೋಕ್ಷವೇ? ಅದು ಡಿಸೈಡ್ ಆಗಬೇಕು. ಅದು ಫಸ್ಟು ಡಿಸೈಡ್ ಆದಮೇಲೆ ಮೋಕ್ಷ ಅಂತಲೇ ಡಿಸೈಡ್ ಮಾಡ್ಕೊಳ್ಬೇಕು. ಗೃಹಸ್ಥರೇ ಆಗಿರಲಿ, ಮೋಕ್ಷ ಅಂತ ಡಿಸೈಡ್ ಆದಮೇಲೆ ಅದಕ್ಕಾಗಿ ಎಲ್ಲ ಕರ್ಮಗಳನ್ನು ಮಾಡಬೇಕು. ಅದಕ್ಕಾಗಿ ಕರ್ಮ ಮಾಡೋದು ಹೇಗೆ? ಫಲಾಪೇಕ್ಷೆ ಬಿಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ಫಲಾಪೇಕ್ಷೆ ಬಿಡಬೇಕು. ಅದು ಮನಸ್ಸನ್ನು ಇಲ್ಲವಾಗಿಸುವ ಒಂದು ಕಲೆ. ನೀವು ಕೆಲಸ ಮಾಡ್ತಾ ಇರುವಾಗಲೂ ಮನಸ್ಸು ಆತ್ಮನಲ್ಲೇ ನೆಲೆ ನಿಂತಿರ್ತದೆ. ಮನಸ್ಸು ಕುಣಿಯುವುದು ಯಾಕೆ ಅಂದರೆ, ಕರ್ತೃತ್ವ ಮತ್ತು ಭೋಕ್ತೃತ್ವದಿಂದಾಗಿ ಮನಸ್ಸು ಕುಣಿಯೋದು. ನಾನು ಇಂಥವನು ಅಭಿಮಾನ ಮತ್ತು ಇಂಥ ಫಲಗಳು ಬೇಕು ಅನ್ನೋ ಆಗ್ರಹ. ಇದನ್ನು ನೀವು ಬದಿಗೆ ಸರಿಸಿ, ನಾನು ಭಗವಂತನ ಒಂದು ಉಪಕರಣ ಮತ್ತು ಯಾವುದೇ ಫಲ ಬಂದರೂ ಕೂಡ ನಾನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂತ ಕರ್ತವ್ಯ ಕರ್ಮಗಳನ್ನು ಮಾಡಿದಾಗ ಮನಸ್ಸು ಪ್ರಶಾಂತವಾಗಿ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಆ ಸಮತ್ವ ಬುದ್ಧಿಯನ್ನು 24 ಗಂಟೆ ಮೇಂಟೈನ್ ಮಾಡುವ ಪ್ರಯತ್ನ ಮಾಡಿದರೆ, ಲೌಕಿಕದಲ್ಲಿದ್ದರೂ ನೀವು ಅಧ್ಯಾತ್ಮ ಜೀವಿಯೇ.
ನೀವು ಯಾವ ಕರ್ಮ ಮಾಡ್ತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಕಾನ್ಸ್ಟೆಂಟಾಗಿ ಒಬ್ಸರ್ವ್ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಮನಸ್ಸು ಡಿಸ್ಟರ್ಬ್ ಆಗಲಿಕ್ಕೆ ಎರಡೇ ಕಾರಣ, ಒಂದು ಅಹಂಕಾರ, ಇನ್ನೊಂದು ಫಲಾಸಕ್ತಿ. ಫಲಾಪೇಕ್ಷೆ ಅಲ್ಲ, ಅಂದರೆ ಇಂಥ ಫಲ ಅದು ತೀರ್ಮಾನ ಮಾಡ್ಬೋದು. ನಾನು ಅಡಿಕೆ ಮರ ಅದು ತೀರ್ಮಾನ ಮಾಡ್ಬೋದು. ಅದು ಬರಲೇಬೇಕು ಅನ್ನೋ ಆಗ್ರಹ ಇಟ್ಕೊಂಡು ಕೆಲಸ ಮಾಡ್ತೇವಲ್ಲ, ಅದು ತಳಮಳಕ್ಕೆ ಕಾರಣ ಆಗುತ್ತೆ. ಮನಸ್ಸು ತಳಮಳಕ್ಕೆ ಹೋಗೋದೇ ಸಂಸಾರ. ಮನಸ್ಸು ಪ್ರಶಾಂತವಾಗಿದ್ದರೆ ಅದೇ ಅಧ್ಯಾತ್ಮ. ಹಾಗೆ ನಾವು ಎಚ್ಚರದಲ್ಲಿ ಇರಬೇಕು. ಅಂದರೆ ಯಾವುದೇ ಫಲ ಬಂದರೂ ಒಪ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಕರ್ತವ್ಯ ಕರ್ಮಗಳನ್ನು ಮಾಡಿದ ಮೇಲೆ ಪ್ರಸಾದ ಬುದ್ಧಿ ಅಂತ ಹೇಳ್ತಾರೆ ಅದನ್ನು. ಈಗ ದೇವಸ್ಥಾನಕ್ಕೆ ಬಂದಾಗ ಪೂಜೆ ಮಾಡಿಸಿದ ಮೇಲೆ ಅವರು ನಮ್ಗೆ ಗೊತ್ತಿಲ್ಲ ಯಾವ ಪ್ರಸಾದ ಕೊಡ್ತಾರೆ ಅಂತ. ಕುಂಕುಮ ಕೊಡ್ಬೋದು, ಹಣ್ಣು ಕೊಡ್ಬೋದು, ಅಥವಾ ಇನ್ಯಾವುದೋ ವಸ್ತುಗಳನ್ನು ಕೊಡಬಹುದು. ಅದನ್ನು ಸಂತೋಷವಾಗಿ ಹೇಗೆ ಸ್ವೀಕರಿಸ್ತೇವೋ ಈಗ ಬದುಕಿನಲ್ಲಿಯೂ ಕೂಡ ನಮ್ಮ ಕರ್ಮಗಳ ಮೂಲಕ ಭಗವಂತನನ್ನು ಅರ್ಚಿಸಿದ ಮೇಲೆ ಯಶಸ್ಸಾಗ್ಬೋದು, ಸೋಲಾಗ್ಬೋದು, ಮಧ್ಯಮ ಇರಬಹುದು, ಎಲ್ಲವನ್ನೂ ಅದು ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು. ಹಾಗಿದ್ದಾಗ ಮನಸ್ಸು ತಳಮಳಕ್ಕೆ ಒಳಗಾಗಲ್ಲ. ತೆಂಗಿನ ಗಿಡಕ್ಕೆ ನೀರು ಹಾಕುವಾಗ ಚೆನ್ನಾಗಿ ಬೆಲೆ ಬರುವುದಕ್ಕೆ ಮಾತ್ರ ಜಾಸ್ತಿ ನೀರು ಹಾಕ್ತೇನೆ ಅಲ್ಲ, ಕರ್ತವ್ಯ ನಾನು ಮಾಡೋದು, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನೀರು ಹಾಕ್ತೇನೆ. ಫಲ ಈ ವರ್ಷ ಬರೆದಿದ್ರೆ ತೊಂದರೆ ಇಲ್ಲ, ಕರ್ತವ್ಯ ಕರ್ಮವನ್ನು ನಾನು ಸರಿಯಾಗಿ ಮಾಡಬೇಕು. ಆ ಕರ್ತವ್ಯದ ಬಗ್ಗೆ ಲೋಪ ಇರಬಾರ್ದು, ಫಲದ ಬಗ್ಗೆ ಅಪೇಕ್ಷೆ ಇರಬಾರ್ದು. ಇದನ್ನೇ ಯೋಗ ಸ್ಥಿತಿ ಅಂತ ಕರೆಯೋದು. ಆದರೆ ಮನುಷ್ಯನ ಸ್ವಭಾವ ಉಲ್ಟಾ. ಯಾವುದು ರಿಸಲ್ಟ್ ಕೊಡ್ತದೋ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು, ಕರ್ತವ್ಯವನ್ನು ಬದಿಗೆ ಸರಿಸೋದು, ರಿಸಲ್ಟನ್ನೇ ಯಾವಾಗಲೂ ಯೋಚನೆ ಮಾಡ್ತಾ ಇರೋದು, ಅದು ಸಂಸಾರಕ್ಕೆ ಎಡೆಯಾಗ್ತದೆ. ಮನಸ್ಸು ತಳಮಳದಿಂದ ಕೂಡಿರುತ್ತೆ. ನರಹರಿ ಹೆಗ್ಡೆಯವರು ಮಾತಾಡ್ತಾರೆ ಇದ್ರ ಬಗ್ಗೆ, ತೊಂದರೆ ಇಲ್ಲ. ಪಡೆಯಲಿಕ್ಕೆ ನಾನು ಶಕ್ತ ಅಲ್ಲ ಮತ್ತು ಸ್ವತಂತ್ರ ಅಲ್ಲ. ಇಂಥದ್ದೇ ಫಲಪ್ರಾಪ್ತಿಯ ನಾನು ಸ್ವತಂತ್ರನೂ ಅಲ್ಲ ಮತ್ತು ಶಕ್ತನೂ ಅಲ್ಲ. ನಿಜವಾಗಿ ವಿಚಾರ ಮಾಡಿದರೆ, ಸತ್ಯ ವಿಚಾರ ಮಾಡಿದರೆ ನಾನು ಅದಕ್ಕೆ ಶಕ್ತನೂ ಅಲ್ಲ ಮತ್ತು ಸ್ವತಂತ್ರನೂ ಅಲ್ಲ. ಯಾಕಂದರೆ ಫಲ ಏನು ಬರ್ತದೋ ಅದು ನಾನು ಪಡಿಲೇಬೇಕಾದ್ದಿದೆ. ಹಿಂಗಾಗ್ತದೆ ಇಷ್ಟೇ ಇದರಲ್ಲಿ. ಒಳ್ಳೆ ಶಬ್ದಗಳು. ಅಂತಃಕರಣ 4 ಭಾಗಗಳಲ್ಲಿ ಚಿತ್ತಶುದ್ಧಿಯನ್ನೇ ಹೇಳಿದ್ದಾರೆ, ಬೇರೆ ಶುದ್ಧಿ ಆಗೋದು ಬೇಡವಾ ಅಂತ. ಒಳ್ಳೆ ಪ್ರಶ್ನೆ ಅದು. ಅಲ್ಲ, 4 ಶಬ್ದ ಬಳಸ್ತಾರೆ. ಅಂತಃಕರಣ ಶುದ್ಧಿ, ಚಿತ್ತಶುದ್ಧಿ, ಮನಃಶುದ್ಧಿ, ಬುದ್ಧಿಶುದ್ಧಿ. ಈ 4 ಶಬ್ದವು ಶಾಸ್ತ್ರಗಳಲ್ಲಿದೆ, ಗೊತ್ತಾಯ್ತಲ್ಲ. ಆದರೆ ಚಿತ್ತಶುದ್ಧಿಯನ್ನೇ ಹೆಚ್ಚಾಗಿ ಹೇಳ್ತಾರೆ. ಯಾಕೆ ಅಂದರೆ ಚಿತ್ತದಲ್ಲಿ ಸಂಸ್ಕಾರದ ಭಾಗ, ಅದು ಸಬ್ಕಾನ್ಷಿಯಸ್ ಮೈಂಡ್ ಪೋರ್ಷನ್. ನಮ್ಮ ಅನುಭವಗಳು ಸಂಸ್ಕಾರವಾಗಿ ಚಿತ್ತದಲ್ಲಿ ಸಂಗ್ರಹಿಸಲ್ಪಟ್ಟಿರ್ತದೆ. ನಾವು ಆ ಕ್ಷಣದ ವೃತ್ತಿಯನ್ನು ಶುದ್ಧ ಮಾಡಿದರೂ ಚಿತ್ತಶುದ್ಧಿ ಆಗದ ಹೊರತು ಸಂಸ್ಕಾರ ಅಂದರೆ ಮನಸ್ಸಿನ ಶುದ್ಧಿ ಪೂರ್ಣವಾಗಲ್ಲ. ಅದಕ್ಕೆ ಚಿತ್ತದಲ್ಲಿ ಹುದುಗಿರುವ ಸಂಸ್ಕಾರವನ್ನು ಶುದ್ಧಿ ಮಾಡುವಲ್ಲಿಯವರೆಗೆ ಮನಸ್ಸು ಶುದ್ಧಿ ಆಗದೇ ಇರುವ ಕಾರಣದಿಂದ ಚಿತ್ತಶುದ್ಧಿಯನ್ನೇ ಪ್ರಧಾನವಾಗಿ ಹೇಳಿದ್ದಾರೆ. ಆದರೆ ಎಲ್ಲದಕ್ಕೂ ಅರ್ಥ ಒಂದೇ. ಚಿತ್ತದಲ್ಲಿ, ಚಿತ್ತ ಅಂದರೆ ನಾವು ಅನುಭವಿಸಿದ ಎಲ್ಲ ಅನುಭವಗಳು ಚಿತ್ತದಲ್ಲಿ ಅದು ಸಂಸ್ಕಾರವಾಗಿ ಉಳ್ಕೊಂಡಿರ್ತದೆ. ಸುಖವೋ ದುಃಖವೋ ಮಾನವೋ ಅವಮಾನವೋ ನಮಗನ್ಸುತ್ತೆ ಮುಗಿದೋಗ್ಬಿಡ್ತು, ನನ್ನ ಅನುಭವ ಮುಗಿದೋಗ್ಬಿಡ್ತು ಅಂತ. ಆದರೆ ನಮ್ಗೆ ಗೊತ್ತಿಲ್ಲದೇ ಇವತ್ತಿನ ಭಾಷೆಯಲ್ಲಿ ಹೇಳಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹುದುಗಿರ್ತದೆ. ಅದು ಯಾವುದೋ ಅನುಭವವನ್ನು ಮತ್ತೆ 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 ಅನುಭವಿಸಿದಾಗ ಅದೇ ಗಾಢವಾಗಿರ್ತದೆ. ಅಲ್ಲಿಯ ತನಕ ಶುದ್ಧಿ ಆಗದ ಹೊರತು ಅದು ಪೂರ್ಣ ಶುದ್ಧಿ ಅಲ್ಲ. ಅದಕ್ಕೆ ಚಿತ್ತಶುದ್ಧಿ ಎನ್ನುವ ಶಬ್ದ ಬಳಸ್ತಾರೆ. ಯೋಗಸ್ಥಃ ಕುರು ಕರ್ಮಾಣಿ ಅಲ್ಲ, ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಹೇಳಿದಾಗ ಹೌದು. ಯೋಗ ಅಂದರೆ ಶಂಕರರು ಚಿತ್ತ ಸಮಾಧಾನಕ್ಕೆ ಯೋಗ ಅಂತ ಪದೇ ಪದೇ ಕರೆದಿದ್ದಾರೆ. ಚಿತ್ತ ಸಮಾಧಾನ ಅಂದರೆ ಅಲೆಗಳಿಲ್ಲದ ಏನು ಸರೋವರದ ಹಾಗೆ, ಆಲೋಚನೆಗಳಿಲ್ಲದ ಮನಸ್ಥಿತಿ, ಅದನ್ನೇ ಯೋಗ ಅಂತ. ಚಿತ್ತವೃತ್ತಿ ನಿರೋಧದಲ್ಲಿ ಅದೇ ಅರ್ಥವನ್ನು ಹೇಳಿದ್ದಾರೆ. ಯೋಗಶ್ಚಿತ್ತವೃತ್ತಿ ನಿರೋಧ ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ ಅಂತ ಮುಂದಿನ ಸೂತ್ರ. ವೃತ್ತಿಗಳೆಲ್ಲ ನಿರೋಧವಾದ ಮೇಲೆ ಆಲೋಚನೆ ಇಲ್ಲದಂತಹ ಮನಸ್ಥಿತಿಯಲ್ಲಿ ದೃಷ್ಟು ಸ್ವರೂಪೇ ಅವಸ್ಥಾನಂ, ಅವನು ಜೀವಾತ್ಮನು ಸ್ವರೂಪದಲ್ಲಿ ನೆಲೆ ನಿಲ್ತಾನೆ ಅಂತ ಹೇಳ್ತಾರೆ ಅವರು. ಅದು ಕೃಷ್ಣನು 6ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳೋದು. ಮನಸ್ಸಿನ ಆಲೋಚನೆಗಳಿಲ್ಲದಿದ್ದಾಗ ನಾವು ಪರಮಾತ್ಮನಲ್ಲಿಯೇ ಹೋಗಿ ನಿಲ್ತೇವೆ ಅಂತ. ಆದ್ದರಿಂದ ಆಲೋಚನೆಗಳಿಲ್ಲದ ಮನಸ್ಸು ಪರಮಾತ್ಮನಲ್ಲಿ ಆವಾಸ ಹೊಂದುತ್ತದೆ.
ಯೋಗ ಕರ್ಮಸು ಕೌಶಲಂ. ಆ ಶಬ್ದಕ್ಕೆ ಅರ್ಥ ಏನು ಅಂದರೆ, ಯೋಗ ಬುದ್ಧಿಯಿಂದ ಕರ್ಮ ಮಾಡೋದೇ ಕುಶಲತೆ ಅಂತ ಅರ್ಥ. ಯೋಗ ಬುದ್ಧಿಯಿಂದ ಕರ್ಮ ಮಾಡೋದೇ ಕುಶಲತೆ. ಕುಶಲತೆ ಕನ್ನಡದಲ್ಲಿ ಸ್ಕಿಲ್ಫುಲ್ನೆಸ್, ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಯಾರು? ಯೋಗ ಬುದ್ಧಿಯಿಂದ ಕರ್ಮ ಮಾಡುವವನು. ಯಾಕೆಂದರೆ ಒಂದು ಕರ್ಮದಲ್ಲಿ 2 ಫಲ ಪಡಿತಾನೆ. ಅವನೇ ತಾನೇ ಸ್ಕಿಲ್ಫುಲ್ ಪರ್ಸನ್. ಕಡಿಮೆ ಎಫರ್ಟಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ರಿಸಲ್ಟ್, ಅವನು ಸ್ಕಿಲ್ಫುಲ್ ಪರ್ಸನ್ ಅಂತ ಹೇಳೋದು. ಇನ್ನು ಯೋಗ ಬುದ್ಧಿಯಿಂದ ಕರ್ಮ ಮಾಡಿದಾಗ ಕರ್ಮಫಲವೂ ಸಿಕ್ತು, ಚಿತ್ತಶುದ್ಧಿಯೂ ಆಯಿತು. ಆದ್ದರಿಂದ ಯೋಗ ಕರ್ಮಸು ಕೌಶಲಂ ಅನ್ನುವ ಶಬ್ದಕ್ಕೆ ಮಾತಿಗೆ ಅರ್ಥ ಯೋಗ ಬುದ್ಧಿಯಿಂದ ಕರ್ಮ ಮಾಡುವುದೇ ಕುಶಲತೆ ಅಂತ. ಯೋಗ ಬುದ್ಧಿ ಅಲ್ಲ, ಯೋಗ ಬುದ್ಧಿಯಿಂದ ಕರ್ಮ ಮಾಡೋದು ಅಂದ್ರೆ ಏನು? ಚಿತ್ತ ಸಮಾಧಾನವಾಗಿಟ್ಟುಕೊಂಡು ಕರ್ಮ ಮಾಡೋದು ಅಂತ ಅರ್ಥ. ಫಲಾಸಕ್ತಿಯನ್ನು ಬಿಟ್ಟು ಕರ್ಮ ಮಾಡೋದು ಅಂತ ಅರ್ಥ. ಅಲ್ಲಿಯೂ ಯೋಗ ಅಂದರೆ ಚಿತ್ತ ಸಮಾಧಾನ ಅಂತಲೇ ಅರ್ಥ. ಅದೇ ಹೇಳ್ದಲ್ಲ, ಮನಸ್ಸು ಚಿತ್ತ ಎರಡು ಒಂದೇ, ವೃತ್ತಿಯ ಪ್ರಕಾರಗಳಲ್ಲಿ ಬೇರೆ. ನೆನಪಿನ ಪ್ರಧಾನವಾದ ವೃತ್ತಿಗೆ ಚಿತ್ತ ಅಂತ ಹೇಳ್ತಾರೆ. ಸಂಕಲ್ಪ ವಿಕಲ್ಪ ಸಂಶಯಾತ್ಮಕ ಮುಂತಾದವುಗಳೆಲ್ಲ ಬಂದಾಗ ಅದನ್ನು ಮನಸ್ಸು ಅಂತ ಹೇಳ್ತಾರೆ ಅಷ್ಟೆ. ಅಲ್ಲಿ ಪರಮಾತ್ಮನಲ್ಲೇ ನೆಲೆ ನಿಂತಿರ್ತಾನೆ. ಅದನ್ನೇ ನಾನು ಹೇಳಿದ್ದು. ಸುಷುಪ್ತಿಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳಲ್ಲ, ಆದರೆ ಪರಮಾತ್ಮನಲ್ಲಿ ನೆಲೆ ನಿಂತಿರ್ತಾನೆ ಜೀವಾತ್ಮ. ಹೌದು, ಅದನ್ನು ಜಾಗೃತಿಗೆ ಬಂದ ಮೇಲೆ ವೃತ್ತಿಗಳಿರುವಾಗಲೇ ಕಂಡುಕೊಳ್ಬೇಕು. ಯಾವುದೇ ಜ್ಞಾನ ಆಗುವುದು ವೃತ್ತಿ ಇದ್ದಾಗ. ವೃತ್ತಿ ಇಲ್ಲದಾಗಿದ್ದಾಗ ಯಾವ ಜ್ಞಾನವೂ ಆಗಲ್ಲ. ಸಮಾಧಿಯಲ್ಲೂ ಜ್ಞಾನ ಆಗಲ್ಲ, ಸುಷುಪ್ತಿಯಲ್ಲೂ ಜ್ಞಾನ ಆಗಲ್ಲ. ನಿಮ್ಗೆ ಫಿಸಿಕ್ಸು ಕೆಮಿಸ್ಟ್ರಿ ಜ್ಞಾನಗಳೆಲ್ಲ ಆಗಿದ್ದಾಗ ಜಾಗೃತ ಅವಸ್ಥೆಯಲ್ಲಿ ಹೊರತು ಸುಷುಪ್ತಿಯಲ್ಲಲ್ಲ. ಆತ್ಮಜ್ಞಾನವೂ ಆಗೋದು ಜಾಗೃತ ಅವಸ್ಥೆಯಲ್ಲೇ ಹೊರತು ಸುಷುಪ್ತಿಯಲ್ಲಲ್ಲ. ಇದು ಅದರ ಹಾಗೆ ಒಂದು ಜ್ಞಾನ. ನಾನು ಪುನಃ ನೀವು ಯೋಗದ್ದೇ ವಿಷಯವನ್ನು ಕಂಟಿನ್ಯೂ ಮಾಡಿದ್ರೆ ಯೋಗ ಸಿದ್ಧಾಂತವನ್ನು ನಾವು ಒಪ್ಪಲ್ಲ, ಅದ್ವೈತಿಗಳು, ವೇದಾಂತ ಒಪ್ಪಲ್ಲ. ಯೋಗ ಏನು ಹೇಳುತ್ತೆ? ವೃತ್ತಿಗಳೆಲ್ಲ ಶಾಂತವಾದಾಗ ತತ್ರ ಪ್ರಜ್ಞಾ ಅಂತ ಹೇಳ್ತಾರೆ. ಋತಂಭರ ತತ್ರ ಪ್ರಜ್ಞಾ ಅಂತ ಒಂದು ಸೂತ್ರ ಬರ್ತದೆ. ವೃತ್ತಿಗಳು ಶಾಂತವಾದಾಗ ಋತಂಭರ ಪ್ರಜ್ಞೆ ಜಾಗೃತವಾಗ್ತದೆ, ಅಲ್ಲಿ ಜ್ಞಾನೋದಯವಾಗ್ತದೆ ಅಂತ. ನಾವು ಅದನ್ನು ಒಪ್ಪಲ್ಲ, ವೇದಾಂತ ಅದನ್ನು ಒಪ್ಪಲ್ಲ. ವೇದಾಂತ ಏನು ಹೇಳುತ್ತೆ? ಚಿತ್ತಶುದ್ಧಿ, ಗುರು ಸಮೀಪ ಉಪಗಮನ, ಗುರುವಿಂದ ಉಪದೇಶ, ಜೀವಬ್ರಹ್ಮ ಐಕ್ಯ ವಿಚಾರ, ಅದರಿಂದ ಜ್ಞಾನ, ಅದರಿಂದ ಮೋಕ್ಷ, ಈ ಪ್ರಕಾರ ಹೇಳುತ್ತೆ. ಯೋಗ ಸಿದ್ಧಾಂತ ಅದನ್ನು ಒಪ್ಕೊಳ್ಳಲ್ಲ. ಅವರು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಸಮಾಧಿಗೆ ಹೋದ್ಮೇಲೆ ಸಮಾಧಿಯಲ್ಲಿ ಏನೋ ಜ್ಞಾನೋದಯ ಆಗ್ತದೆ, ಅದಾದಮೇಲೆ ಮೋಕ್ಷ ಅಂತ ಹೇಳುತ್ತೆ. ಅದು ಅದ್ವೈತ ವೇದಾಂತಕ್ಕೆ ಒಪ್ಪಿಗೆ ಆಗಿರೋ ಸಿದ್ಧಾಂತ ಅಲ್ಲ. ಹಾಗಿದ್ರೆ ನೀವು ಕೇಳಿದ ಪ್ರಶ್ನೆ ಪ್ರಸ್ತುತ ಆಗ್ತದೆ. ಸುಷುಪ್ತಿಯಲ್ಲೂ ಕೂಡ ಮನಸ್ಸು ಶಾಂತವಾಗಿರ್ತದೆ, ಆವಾಗ ಜ್ಞಾನೋದಯ ಆಗಬೇಕಿತ್ತಲ್ಲ ಅಂತ. ಅದನ್ನು ನೀವು ಅವರಿಗೆ ಕೇಳಬೇಕು. ನಾವು ಒಪ್ಪದೇ ಇರೋ ಸಿದ್ಧಾಂತ. ಅದು ನಮ್ಗೆ ಅಪ್ಲೈ ಆಗಲ್ಲ. ಅದು ನಮ್ಗೆ ಅಪ್ಲೈ ಆಗಲ್ಲ. ಜೀವನ್ ಮುಕ್ತರಿಗೆ ಅದು ಅಪ್ಲೈ ಆಗುತ್ತೆ. ನಮಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು, ಜಪ ಮಾಡಬೇಕು, ಆದ್ರೆ ಗೊತ್ತಿರಬೇಕು ಇದೆಲ್ಲ ಮಾಡೋದು ಯಾಕೆ ಅಂದರೆ ಬಿಡೋದಕ್ಕೆ ಅಂತ. ಜಪ ಮಾಡೋದು ಯಾಕೆ ಅಂದರೆ ಒಂದು ದಿವಸ ಜಪ ಬಿಡೋದಕ್ಕೆ ಜಪ ಮಾಡೋದು ಅಂತ ಗೊತ್ತಿರಬೇಕು. ನಮಗಲ್ಲ, ಖಂಡಿತವಾಗಿ ಒಪ್ಕೊಳ್ತೇನೆ. ನಮಗೆ ಬೇಕು, ಜಪ ಬೇಕು, ಪೂಜೆ ಬೇಕು, ಎಲ್ಲ ಬೇಕು. ಇಲ್ಲೊಂದು ಪ್ರಶ್ನೆ ಇವ್ರು ಕೇಳಿದ್ದಾರೆ, ನೋಡುವ. ಕರೆಕ್ಟ್. ಅಷ್ಟು ಸರಿ, ನಿಮ್ಗೆ ಗೊತ್ತಿದೆಯಲ್ಲ, ಫೈನ್. ಇಲ್ಲ, ಅದನ್ನು ಶಂಕರರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಹೇಳ್ತಾರೆ. ಯಾರು ಸಾಧನ ಚತುಷ್ಟಯ ಸಂಪನ್ನ ಪೂರ್ಣನಾಗಿದ್ದಾನೋ ಅವನಿಗೆ ತತ್ವಮಸಿ ಮಹಾವಾಕ್ಯದ ಉಪದೇಶ ಮಾತ್ರದಿಂದಲೇ ಅವನಿಗೆ ಮುಕ್ತಿ ಆಗ್ತದೆ. ನಾವೆಲ್ಲ ಬ್ಯಾಕ್ ಡೋರ್ ಎಂಟ್ರಿ ಆದವರು, ಸಾಧನ ಚತುಷ್ಟಯ ಸಂಪನ್ನರಲ್ಲ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಏನಿಲ್ಲ. ಹಾಗೆ ವೇದಾಂತಕ್ಕೆ ಬಂದಿದ್ದೇವೆ ಕ್ಲಾಸಿಗೆ. ನಮಗೆ ಶ್ರವಣ ಮಾತ್ರದಿಂದ ಎಲ್ಲಿ ಜ್ಞಾನೋದಯ ಆಗ್ತದೆ? ಶ್ರವಣ, ಮನನ, ದೀರ್ಘಕಾಲ ನಿಧಿಧ್ಯಾಸನ. ಈ ನಿಧಿಧ್ಯಾಸನ ಯಾಕೆ ಬೇಕು ಅಂದರೆ ಚಿತ್ತಶುದ್ಧಿಗೆ ಬೇಕು. ಆದ್ದರಿಂದ ಹೆಂಗೆ ಕತ್ಲೆಯಲ್ಲಿ ಬೆಳಕನ್ನು ಹಚ್ಚಿದರೆ ಕತ್ಲೆ ಹೋಗ್ತದೋ ಹಾಗೇ ಜ್ಞಾನದ ಬೆಳಕನ್ನು ಹಚ್ಚಿದ ತಕ್ಷಣವೇ ಮೋಕ್ಷ, ಅಜ್ಞಾನ ನಿವೃತ್ತಿ.
ಅದು ಒಂದು ಒಳ್ಳೆ ಉತ್ತರ ನಾನು ಕೊಡ್ತೇನೆ, ಕೂತ್ಕೊಳ್ಳಿ. ಅಲ್ಲಿ ಒಬ್ಬರು ಕೇಳಿದರು, ರಾಮಕೃಷ್ಣ ಪರಮಹಂಸರು ಕೇವಲ ಸ್ಪರ್ಶ ಮಾಡಿದ್ರಂತೆ ವಿವೇಕಾನಂದರಿಗೆ, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರಂತೆ. ಅದಕ್ಕೆ ಒಬ್ಬನು ಶಿಷ್ಯನ ಹೋಗಲ್ಲ, ಹಾಗಾದರೆ ನೀವು ರಾಮಕೃಷ್ಣ ಪರಮಹಂಸರಾಗಿ ನಂಗೆ ಸ್ಪರ್ಶ ಮಾಡಿ ಸಮಾಧಿ ಕಳಿಸು ಅಂತ. ಅವಾಗ ಅವ್ರು ಹೇಳಿದ್ರಂತೆ ಗುರುಗಳು, ಅವರು ಬುದ್ಧಿವಂತರ ಗುರುಗಳು ಕೂಡ, ನೀನು ಸ್ವಾಮಿ ವಿವೇಕಾನಂದರಾಗ್ಬಾ, ನಾನು ರಾಮಕೃಷ್ಣ ಪರಮಹಂಸರಾಗ್ತೇನೆ ಅಂತ. ನಾವು ಗುರುವಿನ ಉಪದೇಶದಿಂದ ಮುಕ್ತಿ ಆಗಿಲ್ಲ ಅಂದರೆ ನಾವು ಗುರುವಿನ ಉಪದೇಶದ ದೋಷ ಹುಡುಕಬಾರ್ದ, ನಮ್ಮಲ್ಲಿ ಶಿಷ್ಯತ್ವದ ಅಧಿಕಾರ ಇದೆಯಾ ಅಂತ ಹುಡುಕಬೇಕು.